ಮುಂದೆ ಬರ್ರಿ ಸರ ಬಸ್ ಬರ್ರಿ ಸರಿ ಸರಿ ಆಮೇಲೆ ಎಲ್ಲರಿಗೆಲ್ಲ ಆಸ್ಪತ್ರೆ ಮಳೆ ಆಕ್ಚುಲಿ ಮಹಿಳಾ ಕಾಂಗ್ರೆಸ್ ಅಂತ ಹೇಳಿ ಅವರು ಎಲ್ಲ ಮಾಧ್ಯಮದ ಸ್ನೇಹಿತರೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೇ, ನಮ್ಮ ಶಾಸಕರಂತ ನಾಡಗೌಡರು, ಮನಗೋಡಿಯವರು, ಸುನೀಲ್ ಅವರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಪದಾಧಿಕಾರಿಗಳು, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು, ಕಾಂತಾರಾಯನವರು ಮತ್ತು ನಮ್ಮ ಅಭ್ಯರ್ಥಿಗಳು ಎಲ್ಲ ಕೂಡ ಇದ್ದಾರೆ. ನಾನು ಬಂದ ಉದ್ದೇಶ ಇಡೀ ರಾಜ್ಯದಲ್ಲಿ ಇವತ್ತು ಮಹಾತ್ಮ ಗಾಂಧೀಜಿಯವರಿಗೆ ಅಧಿಕಾರ ತೆಗೆದುಕೊಂಡು 100 ವರ್ಷ ಆಗಿದೆ. ಈ ವರ್ಷ ಬೆಳಗಾಂನಲ್ಲಿ ಒಂದು ದೊಡ್ಡ ಕಾರ್ಯಕಾರಿ ಸಮಿತಿ ಸಭೆ ನಡೀತದೆ. ಆ ದಿನ ಅದಾದ್ಮೇಲೆ ಎಲ್ಲ ನಮ್ಮ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದಂಥ ಪಂಚಾಯತ್, ಕಾರ್ಪೊರೇಷನ್, ಮುನ್ಸಿಪಾಲಿಟಿ, ಸಹಕಾರ ಸಂಘಗಳ ಎಲ್ಲ ಸದಸ್ಯರು ಮತ್ತು ಕಾರ್ಯಕರ್ತರು ಮತ್ತು ಎಲ್ಲರ ಒಂದು ಸಮಾವೇಶ ಕೂಡ ಹಮ್ಮಿಕೊಂಡಿದ್ದೇವೆ. ರಾಷ್ಟ್ರದ ನಾಯಕರುಗಳೆಲ್ಲ ಕೂಡ ಅದನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಕಾಂಗ್ರೆಸ್ ಕಚೇರಿ 100 ಕಚೇರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. 100 ವರ್ಷ ಆಗಿರುತ್ತೆ 100 ಕಾಂಗ್ರೆಸ್ ಕಚೇರಿ. ಇದಕ್ಕೆ ಏನೇನು ಸಿದ್ಧತೆ ಆಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು 4 ಕಡೆ ಈಗಾಗಲೇ ರೆಡಿ ಆಗಿದೆ. 1 ಕಡೆ 2 ಕಡೆ ಆಗಬೇಕು, ಅದನ್ನು ಮಾಡಿಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಸೊ ಅದಕ್ಕೆ ರಿವ್ಯೂ ಮಾಡೋಣ ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಮತ್ತು ಎಲ್ಲರೂ ಕೂಡ ನೀವು ಸಭೆಯಲ್ಲಿ 27ನೇ ತಾರೀಕು ಬೆಳಗ್ಗೆ ಏನು 11 ಗಂಟೆಗೆ ನಡೀತದೆ ಸಭೆ, ಅಷ್ಟಕ್ಕೆಲ್ಲ ಕೂಡ ತಾವೆಲ್ಲ ಬರಬೇಕು ಅಂತ. ಪಬ್ಲಿಕ್ಕಿನ್ನ ನಮಗೆ ನಮ್ಮ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಇರಬೇಕು, ಅದಕ್ಕೆ ಆಹ್ವಾನ ಕೊಡಬೇಕು ಅಂತೇಳಿ. ಇದು ಒಂದು ಮೇಲ್ಗಡೆ ಕಟ್ಟಡ, ನಾನು ಹಿಂದೆ ಯುಡಿ ಮಿನಿಸ್ಟರ್ ಆಗಿದ್ದೇವೆ, ಇದು ಮಂಜೂರು ಮಾಡಿಕೊಟ್ಟಿದ್ದೆ. ಹಿಂದೆ ಇದ್ರ ಬಗ್ಗೆ ಎಲ್ಲ ಸಂಸದರು ಮಹಿಳಾ ಕಾಂಗ್ರೆಸ್ ಅವರು ಮೇಲ್ಗಡೆ ಕಟ್ಟಡ ತಿಳಿಸಿದ್ದಾರೆ. ಅದನ್ನೆಲ್ಲ ನೋಡೋಣ, ಏನು ಸಹಾಯ ಮಾಡೋಕ್ಕೆ ಸಾಧ್ಯ ಅಂತೇಳಿ ನೋಡೋಣ ಅಂತೇಳಿ ಈಗ ಬಂದಿದ್ದೇನೆ. ಸೊ ಇಡೀ ಜಿಲ್ಲೆಯ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದೊಂದು ಈ ರೀತಿ ಕಾಂಗ್ರೆಸ್ ಕಚೇರಿ ಕಂಪಲ್ಸರಿ ಆಗಿರಬೇಕು ಅನ್ನೋದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಸೊ ಆ ದೃಷ್ಟಿಯಿಂದ ಇದರ ನೆನಪಿಗೆ 100 ವರ್ಷದ ಸಭೆ ನೆನಪಿಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅಂತೇಳಿ ಈ ಯೋಜನೆ ತಯಾರು ಮಾಡ್ತೇನೆ. ಆ ದೃಷ್ಟಿಯಿಂದ ನಾನು ಬೆಳಗಾವಿ, ಬಿಜಾಪುರಕ್ಕೆ ಖಾಸಗಿ ಕಾರ್ಯಕ್ರಮಗಳಿಂದ ಕಚೇರಿಗೂ ಭೇಟಿ ಕೊಡಬೇಕು ಅಂತೇಳಿ ನಾನು ನನ್ನ ಡ್ಯೂಟಿ ಎಲ್ಲೋದು ಕೂಡ ಜಿಲ್ಲಾ ಕಚೇರಿಗಳಿಗೂ ಒಂದು ಭೇಟಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಬೇರೆ ಇದೆಯಾ ನಿಮ್ದು? ಆಮೇಲೆ ಎಲ್ಲ ಕಾರ್ಯಕರ್ತರು, ಮುಖಂಡರು, ನೀವಿಂದ ಎಲ್ಲ ಬರ್ಬೇಕು. ನಿಮ್ಗೆ 27ನೇ ತಾರೀಕು ಬೆಳಗ್ಗೆ
ಇವತ್ತು ಸಾಯಂಕಾಲ ಬೆಂಗಳೂರಲ್ಲಿ ಇದರಲ್ಲಿ ಬೆಳಗಾಮಲ್ಲಿ ಮೀಟಿಂಗ್ ಕರೆದಿದ್ದೀನಿ. ನಿಮ್ಮ ಬ್ಲಾಕ್ ಅಧ್ಯಕ್ಷಗಳನ್ನ, ಜಿಲ್ಲಾಧ್ಯಕ್ಷಗಳನ್ನ, ನಿಮ್ಮ ಸೋತವರು ಗೆದ್ದವನ್ನೆಲ್ಲ ಕರೆದಿದ್ದೀನಿ. ಅವ್ರಿಗೆಲ್ಲ ಮಾರ್ಗದರ್ಶನ ಕೊಟ್ಟು ನಾನು ಕಳಿಸ್ಕೊಡ್ತೀನಿ. ಸರ್, ಮೊನ್ನೆ ಪಂಚಮಸಾಲಿ ಹೋರಾಟಕ್ಕೆ ಅದು ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಇವತ್ತು ಬಿಜಾಪುರದಲ್ಲಿನೂ ಹೈವೇ ಬಂದ್ ಮಾಡಿ ಪ್ರತಿಭಟನೆ ಪಂಚಮಸಾಲಿ ಹೋರಾಟಕ್ಕೆ. ಅದು ರಾಜಕೀಯದ ಹೋರಾಟ. ಪಂಚಮಸಾಲಿ ಅವ್ರ ಸಮಾಜದವರು ಮಾಡಿದ್ರೆ ಸಮಾಜದ ಹೋರಾಟ ಅಲ್ಲ, ಅದು ರಾಜಕಾರಣ, ಪಾಲಿಟಿಕ್ಸ್ ನಡೀತಾರೆ. ಅದು ಸಮಾಜದ ಬರೀ ಒಂದು ಅಧ್ಯಕ್ಷರು ಕಾಶ್ಯಪ್ನವರು, ನಮ್ಮ ಅಖಿಲ ಭಾರತ ಪಂಚಮಸಾಲಿ ಅಧ್ಯಕ್ಷರು, ಅವರೇ ಇಲ್ಲ ಹೋರಾಟಕ್ಕೆ. ಇದು ವೈಯಕ್ತಿಕವಾದಂತಹ ಪಕ್ಷದ ಒಂದು ಹೋರಾಟ ಆಗಿ ಪರಿವರ್ತನೆ ಆಗ್ತಿದೆ. ಸ್ವಾಮಿಗಳಿಗೂ ನಾನು ಮನವಿ ಮಾಡ್ಕೊಳ್ತೇನೆ, ಪಕ್ಷದ ಹಿಡಿತಕ್ಕೆ ಯಾವ ಪಕ್ಷದ ಹಿಡಿತಕ್ಕೂ ನೀವು ಹೇಳಿ. ನಿಮ್ಮ ಹೋರಾಟ ತಪ್ಪಲ್ಲ, ಹೋರಾಟ ಏನ್ ಬೇಕಾದ್ರೂ ಮಾಡಿ, ಆದರೆ ಪಕ್ಷ ಒಂದು ಪಕ್ಷ ಅಂದ್ಕೊಂಡು ನೀವು ಮಾಡಕ್ಕೆ ಹೋಗ್ಬೇಡಿ. ನಮ್ಮವರು ಇದ್ದಾರೆ, ಬೇರೆ ವಿಚಾರ. ಅದೆಲ್ಲ ಎಲ್ಲಿಂದ ಅದಕ್ಕೆ ಮಾರ್ಗದರ್ಶನ ಆಗ್ತಾ ಇದೆ ಅನ್ನೋದು ನಮಗೆಲ್ಲ ಅರಿವಿದೆ. ಈಗ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸರ್, ಯತ್ನಾಳ್ ಅವ್ರು ಹೇಳ್ತಿದ್ದಾರೆ ಇದಕ್ಕೆ ರಾಜಕೀಯ ಕೊಂಬಂತರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರು ದೊಡ್ಡವರು, ಬಹಳ ದೊಡ್ಡವರು. ಥ್ಯಾಂಕ್ ಯು.